ಜಮಾನ್ದಿಂದ ಹಿಡಿದು ಈಗಿನವರೆಗೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ರೊಮ್ಯಾಂಟಿಕ್ ಲವ್ ಸ್ಟೋರಿಗಳು ಬಂದು ಹೋಗಿದೆ. ಕೆಲವು ಲವ್ ಸ್ಟೋರಿಗಳು ಐಕಾನಿಕ್ ಆಗಿ ಸೂಪರ್ ಹಿಟ್ ಆದ್ರೆ ಇನ್ನು ಕೆಲವು ಸಿನಿಮಾಗಳು ರಿಲೀಸ್ ಆಗಿ ಪತ್ತೆ ಇಲ್ಲದ ಹಾಗೆ ಮಂಗ ಮಾಯ ಆಗಿರೋದು ಕೂಡ ಇದೆ. ಕನ್ನಡದಲ್ಲಿ ಸಿನಿಮಾಗಳೇ ಕಮ್ಮಿ ಇರೋ ಟೈಮಲ್ಲಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಹೊಂದಿರುವಂತಹ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಮಾತೊಂದ ಹೇಳುವೆ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಮೊದಲ ನೋಡ್ದಲ್ಲೇ ಫ್ರೆಶ್ ಆಗಿತ್ತು ಅಂತ ಅನಿಸ್ತು. ಹಾಗಿದ್ರೆ ಬನ್ನಿ, ನಾನ್ ನೋಡಿದ ಹಾಗೆ ಈ ಸಿನಿಮಾದ ಟ್ರೈಲರ್ ಯಾವ ರೀತಿ ಮೂಡ್ ಬಂದಿದೆ ಹಾಗೂ ಸಿನಿಮಾದ ಬಗ್ಗೆ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೋಬಹುದು ಅನ್ನೋದನ್ನ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸಿನಿಮಾದ ಟೈಟಲ್ ಮಾತೊಂದ ಹೇಳುವೆ ಇಂಟ್ರೆಸ್ಟಿಂಗ್ ಆಗಿದೆ. ಮಯೂರ್ ಕಡಿ ಸಿನಿಮಾದ ನಾಯಕನಾಗಿ ಹಾಗೂ ನಿರ್ದೇಶಕನಾಗಿ ಕಾಣಿಸ್ಕೊಂಡಿದ್ದಾರೆ. ಹೊಸ ಪ್ರತಿಭೆ ಆಗಿದ್ರು ಕೂಡ ಯಾವುದೇ ಅನುಭವಿ ಕಲಾವಿದನಿಗೂ ಕೂಡ ಕಡಿಮೆ ಇಲ್ಲದಂತೆ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಖಡಕ್ ಯುವಕ ಹಾಗೂ ಮೈಸೂರಿನ ಟ್ರೆಡಿಷನಲ್ ಯುವತಿಯ ನಡುವಿನ ಪ್ರೇಮ ಕಹಾನಿಯನ್ನ ಈ ಸಿನಿಮಾದ ಮೂಲಕ ಸೊಗಸಾಗಿ ತೋರಿಸಿರುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆದಿದೆ ಅನ್ನೋದು ಟ್ರೈಲರ್ ನೋಡಿದಾಗ ಬರುವಂತಹ ಒಂದು ಪ್ರಾಮಿಸಿಂಗ್ ಥಾಟ್. ಸಿನಿಮಾದಲ್ಲಿ ಅಪೂರ್ವ ಆರಾಧ್ಯ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂತಹ ಸುಳಿವನ್ನ ಟ್ರೈಲರ್ ಮೂಲಕ ನೀಡಿದ್ದಾರೆ. ಅದರಲ್ಲೂ ಒಂದು ದೃಶ್ಯದಲ್ಲಿ ಮಯೂರ್ ಹಾಗೂ ಅಪೂರ್ವ ಗೂಗ್ಲಿ ಸಿನಿಮಾದ ಫೀಲ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಅವರಿಬ್ಬರ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿದೆ ಅನ್ನುವಂತಹ ನಂಬಿಕೆಯನ್ನಂತೂ ಉಂಟು ಮಾಡಿದೆ. ಹೀರೋಯಿನ್ ಟ್ರೈಲರ್ನ ಕೊನೆಯಲ್ಲಿ ಹೇಳುವಂತಹ ಕವಿತೆ ಸಿನಿಮಾದ ಕ್ಯಾರೆಕ್ಟರ್ನ ಬಯಕೆಯನ್ನ ಬಿಟ್ಕೊಡುತ್ತೆ. ಅದನ್ನ ಉಪಯೋಗಿಸಿರುವಂತಹ ರೀತಿ ಇಷ್ಟ ಆಯ್ತು. ಅಂಡ್ ಆ ವಾಯ್ಸ್ ಕೂಡ ನಿಮ್ಮನ್ನ ಕವಿತೆಯ ಸಾರವನ್ನ ಇನ್ನೂ ಹತ್ರ ಆಗೋ ಹಾಗೆ ಮಾಡುತ್ತೆ. ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ಮಜವಾದ ಸಂಭಾಷಣೆ ಅಂಡ್ ಕಾಮಿಕಲ್ ಸಿಚುವೇಶನ್ಸ್ ಗಳ ಮೂಲಕ ನಮ್ಮನ್ನೆಲ್ಲ ನಗ್ಸೋದಕ್ಕೆ ಶುರು ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಯುವ ಜೋಡಿಗಳ ನಡುವಿನ ಮುದ್ದಾದ ಪ್ರೀತಿಯನ್ನ ಮಾಡರ್ನ್ ಏಜ್ ಲವ್ ಸ್ಟೋರಿ ರೀತಿಯಲ್ಲಿ ಹೇಳೋದಕ್ಕೆ ಹೋಗುತ್ತೆ. ಆದ್ರೆ ಟ್ರೈಲರ್ ನ ಕ್ಲೈಮ್ಯಾಕ್ಸ್ ಗೆ ಬಂದಾಗ ಪ್ರೀತಿ ಯಾವ ರೀತಿ ಬದಲಾಗುತ್ತೆ ಅಂಡ್ ಅದರ ಪೇನ್ ಹೇಗಿರುತ್ತೆ ಅನ್ನೋದರ ಕೂಡ ಅಲ್ಲಿ ತೋರಿಸಲಾಗಿದೆ. ಥಿಯೇಟರ್ ನಲ್ಲಿ ನೋಡ್ಬೇಕಿದ್ರೆ ನಗಿಸ್ತಿದ್ದ ಈ ಲವ್ ಸ್ಟೋರಿ ಒಂದೇ ಸಲ ಹಾರ್ಟ್ ಅನ್ನ ಬ್ರೇಕ್ ಮಾಡೋ ಪರಿಸ್ಥಿತಿಗೆ ಟ್ರಾನ್ಸ್ಫರ್ ಆಗ್ಬೋದು ಅನ್ನುವಂತಹ ಕೀ ಪಾಯಿಂಟ್ ಕೂಡ ಆಡಿಯನ್ಸ್ ನ ಸೀಟ್ ನ ಮೇಲೆ ಹಿಡಿದು ಕೂರಿಸುತ್ತೆ ಅನ್ನುವಂತಹ ಕ್ಲೂನ ಬಿಟ್ಕೊಟ್ಟಿದೆ. ಟ್ರೈಲರ್ ನಲ್ಲಿ ಮ್ಯೂಸಿಕ್ ಹೈಲೈಟ್ ಪಾಯಿಂಟ್ ಅಂತ ಹೇಳ್ಬೋದು. ಪ್ರತಿಯೊಂದು ಪರಿಸ್ಥಿತಿಗೂ ಕೂಡ ಆಪ್ಟ್ ಆಗಿ ಮ್ಯೂಸಿಕ್ ಅನ್ನ ಬಳಸ್ಕೊಂಡಿರೋ ಕಾರಣದಿಂದಾನೇ ಸೀನ್ ಗಳು ತುಂಬಾ ಹತ್ರ ಆಗುತ್ತೆ. ಪಾರ್ವತೇಶ್ ಹಾಗೂ ಆನಂದ್ ಅವರ ಕ್ಯಾಮ್ರಾ ವರ್ಕ್ ಡೀಸೆಂಟ್ ಆಗಿದೆ. ಅಬ್ಬಬ್ಬಾ ಅನ್ನೋ ರೇಂಜ್ ನಲ್ಲಿ ಕ್ರಿಯೇಟಿವ್ ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದೇ ರೆಸಿಪಿಲಿ ಮಾಡ್ತಿದ್ದ ಪಲಾವ್ನ ತಿಂತಾ ಇದ್ದ ನಮಗೆ ಒಂದು ಬೇರೆ ರೀತಿಯ ತರಕಾರಿಗಳನ್ನ ಒಳಗೊಂಡಿರುವಂತಹ ವೆಜ್ ಬಿರಿಯಾನಿನ ನೀಡೋದಕ್ಕೆ ಮಾತೊಂದು ಹೇಳುವೆ ಸಿನಿಮಾ ಸಿದ್ಧವಾಗಿದೆ ಅನ್ನೋದಂತೂ ಪಕ್ಕಾ. ಟ್ರೈಲರ್ ಇಂಪ್ರೆಸಿವ್ ಆಗಿತ್ತು. ಸಿನಿಮಾ ಕೂಡ ಹಾಗೆ ಇರುತ್ತಾ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ತುಂಬಾ ಸಿನಿಮಾಗಳು ಟ್ರೈಲರ್ ಕಟ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿರ್ತವೆ. ಬಟ್ ಸಿನಿಮಾದಲ್ಲೂ ಕೂಡ ಎಲ್ಲಾ ಅಂಶಗಳು ಹದವಾಗಿ ಬೆಂದಿರಬೇಕು ಅಂಡ್ ಏಸ್ಥೆಟಿಕ್ಸ್ ಕರೆಕ್ಟ್ ಆಗಿರಬೇಕು. ಬಟ್ ಟ್ರೈಲರ್ ನ ಮಾತ್ರ ಕನ್ಸಿಡರ್ ಮಾಡೋದಾದ್ರೆ ಇಟ್ ಇಸ್ ವೆರಿ ಪ್ರಾಮಿಸಿಂಗ್. ಇನ್ನು ನಾಯಕನ ಪಾತ್ರ ಪೋಷಣೆಯನ್ನ ಮಾಡಿರುವಂತಹ ಮಯೂರ್ ಆರ್ಜೆ ಆಗಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಹುಬ್ಳಿ ಧಾರವಾಡ ಡೈಲೆಕ್ಟ್ ಅವ್ರಿಗೆ ಚೆನ್ನಾಗಿ ಒಪ್ತಿದೆ. ಫಿಲಂ ನಲ್ಲಿ ಕೂಡ ಪಾತ್ರವನ್ನ ಇದೇ ರೀತಿ ಮಜವಾಗಿ ಮುಂದುವರಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಕಾದ್ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಬತ್ತಿ ಹೋಗಿದ್ದ ಕನ್ನಡ ಚಿತ್ರರಂಗದ ಕೆರೆಗೆ ಮಾತೊಂದು ಹೇಳುವೆ ಸಿನಿಮಾ ಒಂದು ಬಿಸ್ಲರಿ ವಾಟರ್ ಬಾಟಲ್ ರೀತಿಲಿ ಕಾಣಿಸ್ಕೊಳ್ಳುತ್ತಾ ಕಾದ್ ನೋಡ್ಬೇಕು. ಯಾಕಂದ್ರೆ ರೊಮ್ಯಾಂಟಿಕ್ ಸಿನಿಮಾದ ಜಾನರ್ ನಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಸಿನಿಮಾ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡಿ ದುಡ್ಡು ಕೊಟ್ಟು ಥಿಯೇಟರ್ ಬರುವಂತಹ ಅಂಶಗಳನ್ನ ತೃಪ್ತಿದಾಯಕವಾಗಿ ಪೂರೈಸಿದೆ ಅನ್ನೋದು ಟ್ರೈಲರ್ ಮೂಲಕ ಕಾಣಿಸ್ತಿರುವಂತಹ ಸತ್ಯ. ಹಾಗಾಗಿ ಈ ಟ್ರೈಲರ್ ಅಲ್ಲಿದ್ದ ಹೊಸಬರ ಫ್ರೆಶ್ ಫೀಲಿಂಗ್ ಅನ್ನ ನಿಮ್ ಮುಂದೆ ತಲುಪಿಸೋದಕ್ಕೆ ಈ ರಿವ್ಯೂ ಆಗಿತ್ತು. ಜೂನ್ 20ಕ್ಕೆ ಥಿಯೇಟರ್ ನಲ್ಲಿ ಮಾತೊಂದ ಹೇಳುವೆ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾವನ್ನ ಕೂಡ ಪ್ರೋತ್ಸಾಹ ಮಾಡಿ. ಸೈನಿಂಗ್ ಆಫ್, ಮನು.